ಸರ್ ಮಟನ್ ಇದು ತುಂಬ ಚೆನ್ನಾಗಿರುತ್ತೆ ಸರ್ ನಮ್ಮ ಹೋಟೆಲ್ ಸ್ಪೆಷಲ್ಲು. ಸೊ ಇದು ಬಂದು ಚಿಕನ್ ಚಾಪ್ಸು ಸರ್, ಚಿಕನ್ ಚಾಪ್ಸ್ ಇದು. ಸೊ ನೀವು ಬೇರೆ ಕಡೆ ತಿನ್ನೋದಕ್ಕೂ ಇಲ್ಲಿ ತಿನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸರ್. ಟೇಸ್ಟ್ ವೈಸ್ ತುಂಬ ಬೇಡಿಕೆ ಇದೆ ಸರ್. ಇದು ಚಿಕನ್ ಲಿವರ್ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಬೋಟಿ ಇದೂ ಅಷ್ಟೇ ಸರ್. ತಲೆಮಾಂಸ ಇದೆ, ಯಾವಾಗ ಪ್ರತಿ ಸಲ ಇದೇ ಥರ ಇರುತ್ತೆ ಸರ್. ಎವ್ರಿ ಡೇ ಇದೇ ಥರ ಇರುತ್ತೆ ತಲೆಮಾಂಸ. ಮಟನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸರ್. ಸೊ ಎಳೆ ಮರಿಗಳು. ಆಮೇಲೆ ಒಂದ್ಸತಿ ಬಂದಿದೆ, ಅವಾಗಿಂದ ಟೇಸ್ಟ್ ಇಷ್ಟ ಆಗಿತ್ತು. ಡೈಲಿ ಒಂದು ವೆರೈಟಿ ಇರುತ್ತೆ ಇವ್ರದ್ದು, ಒಂದೇ ಅಂತ ಹಾಕೋದಿಲ್ಲ. ಡೈಲಿ ಒಂದೊಂದು ಐಟಮ್ ಇರುತ್ತೆ, ಬರೋದು ತಗೊಳ್ಳೋದು. ಎಲ್ಲ ಬಂದು ಒಂದು 15 ದಿವಸ ಮೇಲೆ ಆಗಿದೆ. ಬರ್ತಾನೆ ಇರ್ತದೆ. ನಮ್ದು ಇದು ಸಿವಿಲ್ ಕಾಂಟ್ರಾಕ್ಟ್ ನಡೀತಾ ಇದಲ್ಲ, ಅದಕ್ಕೆ ಬಂತ ಹುಡುಗರು ಬರ್ತಾ ಇದಾರೆ, ನಾನ್ ಬರ್ತಾ ಇದ್ದೀವಿ. ಮಧ್ಯಾಹ್ನ ರೆಗ್ಯುಲರ್ ಆಗಿ ಬರ್ತೀವಿ. ಇಲ್ಲಿ ಮಟನ್ ಕಾಂಬೋ ಇದೆ, ಬಟ್ ಚಿಕನ್ ಕಾಂಬೋನು ಇದೆ. ನಾವು ಯಾವಾಗಲೂ ಚಿಕನ್ ತಗೊಂತೀವಿ, ಮಟನ್ ತಗೊಂತೀವಿ. ಇವತ್ತು ಮಟನ್ ತಗೊಂಡಿದ್ದೀವಿ ಸರ್. ಬಟ್ 300 ಅನ್ಲಿಮಿಟೆಡ್. ಎಗ್ ಕೊಡ್ತಾರೆ, ಮುದ್ದೆ ಕೊಡ್ತಾರೆ, ಮಟನು ಇದಾಗಿ ಕೊಡ್ತಾರೆ. ಹೊಟ್ಟೆ ತುಂಬ ಊಟ ಮಾಡ್ಬೋದು ಸರ್. ಚಿಕನ್ ಅಷ್ಟೇ 4 ಐಟಮ್ 4 ತರ ಚಿಕನ್ ಕೊಡ್ತಾರೆ. ನಾವು ಎಷ್ಟು ಬೇಗ ತಿನ್ಬೋದು, ಹೊಟ್ಟೆ ತುಂಬ ಊಟ. ನಾವು ಆಚೆ ಕಡೆ ಎಲ್ಲಾದ್ರೂ ಹೋಗಿ ಒಂದು ಸ್ವಿಗ್ಗಿಯಲ್ಲಿ ಏನಾದ್ರು ಆರ್ಡರ್ ಮಾಡ್ತೀವಿ ಅಂದ್ರೆ ಒಂದು ಚಿಕನ್ ಬಿರಿಯಾನಿ ತಗೊಂಡ್ರೆ 200 ಇಂದ 220 230 ಆಗುತ್ತೆ. ಬಟ್ ಅದು ನಮ್ಗೆ ಅಷ್ಟು ಇದಿರಲ್ಲ. ಇಲ್ಲಿ ಬಂದ್ರೆ 4 ಐಟಮ್ 4 ತರ ಚಿಕನ್ ಕೊಡ್ತಾರೆ, ಬಟ್ ಹೊಟ್ಟೆ ತುಂಬ ಕೊಡ್ತಾರೆ, ಅನ್ಲಿಮಿಟ್ ಆಗಿ ಕೊಡ್ತಾರೆ. ಹಂಗಾಗಿ ಪರವಾಗಿಲ್ಲ. ಒಳ್ಳೆ ಊಟ ಬೇಕು. ಒಂದ್ಸರಿ ಈಗ ಸರ್ ನಾನು ಹೇಳೋದಲ್ಲ, ಒಂದ್ಸರಿ ನೀವು ಊಟ ಮಾಡಿ ಆಮೇಲೆ ಚೆನ್ನಾಗಿದೆ ಇಲ್ಲ ಅಂತ ನೀವೇ ಹೇಳ್ತೀರಾ, ಆಮೇಲೆ ನೀವು ರೆಗ್ಯುಲರ್ ಆಗಿ ಬಿಡ್ತೀರಲ್ಲ, ಅಷ್ಟು ಚೆನ್ನಾಗಿದೆ ಊಟ. ನಾನು ಇದೇ ಫಸ್ಟ್ ಬರ್ತಾ ಇರೋದು. ಪರವಾಗಿಲ್ಲ, ಚೆನ್ನಾಗಿದೆ ಸರ್. ಬೋಟಿ ಮುದ್ದೆ ಎಲ್ಲ ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಪರವಾಗಿಲ್ಲ, ಒಳ್ಳೆ ಟೇಸ್ಟಿಂಗ್ ಇದೆ. ಕೆಲವು ಜನ ಎಲ್ಲ ಎಣ್ಣೆ ಹಾಕಿ ಜಾಸ್ತಿ ಇದು ಮಾಡ್ತಾರೆ. ಇಲ್ಲ ಆ ಥರ ಏನೋ ಕಾಣ್ತಾ ಇಲ್ಲ. ಮಾಮೂಲಿ ನಾರ್ಮಲ್ ಥರ ನಮ್ಮ ನಾಟಿ ಸ್ಟೈಲಲ್ಲೇ ಮನೇಲಿ ಮಾಡ್ದಂಗೆ. ಟೇಸ್ಟ್ ವೈಸ್ ಅಷ್ಟೇ, ಪ್ರೈಸ್ ವೈಸ್ ಅಷ್ಟೇ. ಸೊ ಇದು ಚಿಕನ್ ಚಾಪ್ಸ್ ಇದು ಸರ್. ತುಂಬ ಊಟ ಮಾತ್ರ ತುಂಬ ಚೆನ್ನಾಗಿದೆ. ನಾನಿಲ್ಲಿ ಒಂದು 6-7 ತಿಂಗಳಿಂದ ಬರ್ತಿದ್ದೀನಿ. ರೆಗ್ಯುಲರ್ ಮಧ್ಯಾಹ್ನ ಊಟ ಇಲ್ಲ ಸರ್, ಬಟ್ ಊಟ ಮಾತ್ರ ಸೂಪರ್ ಸರ್. ಅದರಲ್ಲೂ ನಮ್ಮ ಡ್ರೈವರ್ಗಳಿಗೆ ನಾನೇ ನಮ್ಮ ಹುಡುಗರಿಗೆ ಹೇಳ್ತೀನಿ, ಇಲ್ಲ ಊಟ ಚೆನ್ನಾಗಿದೆ, ಯಾಕಂದ್ರೆ ಟೇಸ್ಟಿಂಗ್ ಪೌಡರ್ ಇಲ್ಲ, ಎಲ್ಲ ತುಂಬಾ ಚೆನ್ನಾಗಿರೋದ್ರಿಂದ ಊಟ ಚೆನ್ನಾಗಿದೆ ಸರ್. ಹಂಗಾಗಿ ಒಂದು 6-7 ತಿಂಗಳಿಂದ ಇಲ್ಲಿ ಬರ್ತಾ ಇದೀವಿ. ಅವರೇ ಹೇಳ್ತಾರೆ ಸರ್, ಸುಮಾರು ಜನ ಹೇಳ್ತಾರೆ ಸರ್, ನೀವು ಕೊಡೋ ಊಟಕ್ಕೆ ನಿಮ್ಮ ಪ್ರೈಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಸರ್. ತುಂಬಾ ಡಿಫ್ರೆನ್ಸ್ ಇದೆ. ಯಾವ ತರ ಅಂತಂದ್ರೆ ಊಟ ಜಾಸ್ತಿ ಕೊಡ್ತೀರಾ, ಸೊ ಪ್ರೈಸ್ ತುಂಬಾ ಕಮ್ಮಿ ತಗೊಂತೀರಾ ಅಂತಾನೆ ಕಸ್ಟಮರ್ಸೇ ಹೇಳ್ತಾರೆ ಸರ್. ಸೊ ಮುತ್ತತ್ತಿ ಮನೆ ಊಟ ಅಂತಂತಂದ್ರೆ, ಸೊ ಸ್ಟಾರ್ಟಿಂಗ್ ಬಿಗಿನಿಂಗು ನಾವು ಎಲ್ಲ ಮಡಕೆಲ್ಲ ಕುಕ್ ಮಾಡ್ತಿದ್ವಿ. ಸೊ ಮಡಕೆಲ್ಲ ಕುಕ್ ಮಾಡೋದ್ರಿಂದ ಜನಗಳಿಗೆಲ್ಲ ತುಂಬ ಒಳ್ಳೆ ಟೇಸ್ಟ್ ಇರ್ತಿತ್ತು. ಪ್ಲಸ್ಸು ಅಮೌಂಟ್ ವೈಸಲ್ಲಿ ತುಂಬ ಕಮ್ಮಿ ಇರ್ತಿತ್ತು ಸರ್. ಇವಾಗ ತುಂಬ ಕೂಲಿ ಕೆಲಸ ಮಾಡೋರಾಗಲಿ, ಆಟೋ ಡ್ರೈವರ್ಸ್ ಆಗಲಿ, ಸೊ ಅವರೆಲ್ಲ ಬರ್ತಿದ್ರಲ್ಲ. ಸೊ ಅವ್ರಿಗೊಂದು ಒಂದೊಂದು ದಿನ ಬಾಡಿಗೆ ಇರುತ್ತೆ, ಬಾಡಿಗೆ ಇರಲ್ಲ, ಒಂದಿನ ಕೆಲಸ ಇರುತ್ತೆ, ಕೆಲಸ ಇರಲ್ಲ. ಸೊ ಎಲ್ರಿಗೂ ಒಂದು ಕೆಲವೊಬ್ರು ದುಡ್ಡು ಇರಲ್ಲ. ಸೊ ಅವ್ರಿಗೆಲ್ಲ ಒಂದು ರೀಸನಬಲ್ ಆಗಿ ಕೊಟ್ಟು, ಅಥವಾ ಅವ್ರ ಹತ್ರ ಅಮೌಂಟ್ ಇಲ್ಲ ಅಂದ್ರೂ ಅಮೌಂಟ್ ಬಗ್ಗೆ ಏನು ವರಿ ಮಾಡ್ಕೊತಾ ಇರಲಿಲ್ಲ. ಸೊ ನಿಮ್ಗೆ ಈ ಕಡೆ ಬಂದಾಗ ಕೊಡಿ ಅಂತ ಹೇಳ್ಬಿಟ್ಟು ಸೊ ಆ ಥರ ಕೊಡ್ತಾ ಇದ್ವಿ. ಸೊ ಹಾಗಾಗಿ ಒಳ್ಳೆ ಒಂದು ಟೇಸ್ಟ್ ಕೊಟ್ಟರೆ ಎಲ್ರೂ ಜನ ಇಷ್ಟಪಡ್ತಾರೆ, ಪ್ಲಸ್ಸು ನಮ್ಮನ್ನು ಗುರುತಿಸ್ತಾರೆ ಸರ್. ಸೊ ಅದೇ ನಮ್ಮದು ಹೋಟೆಲ್ ಸ್ಪೆಷಲ್ ಸರ್. ಅಂದ್ರೆ ಲೇಟ್ ಆಗ್ತಿತ್ತು ಸರ್. ಬಿಗಿನಿಂಗು ಏನಾಗ್ತಿತ್ತು ಅಂತಂದ್ರೆ, ಸ್ಟಾರ್ಟಿಂಗು ಡೈಲಿ ಬೇಗ ಬರ್ತಿದ್ವಿ. ಆಮೇಲೆ ಮಡಕೆ ಮಾಡ್ತಾ ಹೋಗ್ತಾ ಇದ್ದಂಗೆ ಸ್ವಲ್ಪ ಒಡೆಯೋದು ಆ ಥರ ಆಗ್ತಿತ್ತು. ಸೊ ತುಂಬಾ ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಿತ್ತು. ಸೊ ಇವಾಗ ಏನ್ ಮಾಡಿದೀವಿ ಅಂತಂದ್ರೆ, ಡೈಲಿ 2 ವೆರೈಟೀಸ್ ಚಿಕನ್ ಮಾತ್ರ ಎವ್ರಿ ಡೇ ಸ್ಪೆಷಲ್ ಇದ್ದೇ ಇರುತ್ತೆ ಸರ್. ಮಡಕೆ ಚಿಕನ್ ಅಂತ ಇರುತ್ತೆ. ಮಡಕೆ ಚಿಕನ್ ಯಾವಾಗಲೂ ಮಡಕೆ ಒಂದು 2 ರಿಂದ 3 ಐಟಮ್ಸ್ ಮಾಡ್ತೀವಿ ಅಂತ. ಸೊ ಇವತ್ತು ಮಾಡಿರೋದು ಪುದೀನ ಚಿಕನ್ ಅಂತ ಸರ್. ಆಲ್ಮೋಸ್ಟ್ ಅಲ್ಲೂ ಖಾಲಿ ಆಗಿದೆ. ಇದು ಪುದೀನ ಚಿಕನ್. ಸೊ ಇದು ನಾವು ಮಡಕೆಲ್ಲ ಮಾಡೋಂಥ ಐಟಮ್ ಸರ್ ಇದು. ಪ್ಲಸ್ ಇದು ಪುದೀನ ಚಿಕನ್ ಆಯಿತು ಅಂದರೆ, ಇದು ಗುಂಟೂರು ಸರ್, ಗುಂಟೂರು ಚಿಕನ್ನು. ಸೊ ಇದಕ್ಕೆ ನಾವು ಕಲರಿಂಗ್ ಆಗಲಿ ಏನು ಯೂಸ್ ಮಾಡಲ್ಲ. ಸೊ ಬ್ಯಾಡಿಗೆ ಮೆಣಸಿನಕಾಯಿ ಪೇಸ್ಟ್ ಮಾಡಿ ಹಾಕುವಂಥದ್ದು. ಸೊ ಇದು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ, ಸ್ಪೈಸಿನೂ ಇರುತ್ತೆ, ಮತ್ತು ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಇದು. ಮತ್ತು ನಾವು ಏನೇ ಫುಡ್ಗಾಗಲಿ ನಾವು ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಲ್ಲ. ಫ್ರೀಡಮ್ ಮೇಲೆ ನಾವು ಯೂಸ್ ಮಾಡೋದು. ಬೇಕಾದ್ರೆ ನೀವು ಬಂದು ಚೆಕ್ ಮಾಡ್ಬೋದು. ಫ್ರೀಡಮ್ ಮೇಲೆ ನಾವು ಯೂಸ್ ಮಾಡೋಂಥದ್ದು. ಪ್ಲಸ್ಸು ನಂದಿನಿ ಗೀನೇ ನಾವು ಯೂಸ್ ಮಾಡೋಂಥದ್ದು. ಸೊ ಅದು ಬಿಟ್ಟರೆ ಬೇರೆ ಇನ್ನೇನು ನಾವು ಯೂಸ್ ಮಾಡಲ್ಲ. ಅದು ಮುತ್ತತ್ತಿ MM ಸ್ಪೆಷಲ್ ಅಂತ ಇರುತ್ತೆ. MM ಅಂತಂದರೆ ಮುತ್ತತ್ತಿ ಮನೆ ಊಟ ಅಂತ. ಸೊ ಆ ಥರ ಎವ್ರಿ ಡೇ ಇದ್ದೇ ಇರುತ್ತೆ ಸರ್. ಮಡಕೆ ಸ್ಪೆಷಲ್ 2 ಐಟಮ್ ಇದ್ದೇ ಇರುತ್ತೆ ಸರ್. ನಮ್ಮದು ಕಾಂಬೋಗಳೇ ಸರ್ ತುಂಬ. ಅಂದರೆ ಎಗ್ ರೈಸ್ ಕಾಂಬೋ ಸಿಗುತ್ತೆ. ಅಂದರೆ ಅದಕ್ಕೆ 3 ಥರ ಚಿಕನ್, 3 ಟೈಪ್ಸ್ ಆಫ್ ಚಿಕನ್ ಬರುತ್ತೆ. ಒಂದು ಫುಲ್ ಎಗ್ ರೈಸ್ ಬರುತ್ತೆ.
ಸೊ ಅದು ಬಂದು 150 ರುಪೀಸು. ಮತ್ತೆ 150 ರುಪೀಸ್ಗೆ ಚಿಕನ್ ಕಾಂಬೋ ಅಂತ ಬರುತ್ತೆ, 300 ರುಪೀಸ್ಗೆ ಮಟನ್ ಕಾಂಬೋ ಅಂತ ಬರುತ್ತೆ. ಸೊ 150 ರುಪೀಸ್ ಕಾಂಬೋಗೆ 4 ಥರ ಚಿಕನ್ ಬರುತ್ತೆ, ಮುದ್ದೆ ಮತ್ತೆ ರೈಸು. ಸೊ ಇದು 150 ರುಪೀಸು. ಸೊ 300 ರುಪೀಸು ಮಟನ್ ಕಾಂಬೋ ಬರುತ್ತೆ. ಸೊ ಅದಕ್ಕೆ ಮುದ್ದೆ ರೈಸು ಮತ್ತೆ ತಲೆ ಮಾಂಸ ಮಟನ್ನು ಬೋಟಿ, ಸೊ ಇದಿಷ್ಟು ಬರುತ್ತೆ. ಸೊ ಇದು 300 ರುಪೀಸು. 4 ಥರ ಚಿಕನ್ ಐಟಮ್ ಇರುತ್ತಲ್ಲ ಅದರಲ್ಲಿ ಲಿಮಿಟೆಡ್ ಇರುತ್ತೆ ಸರ್. ಮಿಕ್ಕಿದ್ದೆಲ್ಲ ಏನಿರುತ್ತೆ ರೈಸು ಮತ್ತೆ ಮುದ್ದೆ ಏನಿರುತ್ತಲ್ಲ ಸರ್ ಅದೆಲ್ಲ ಅನ್ಲಿಮಿಟೆಡ್ ಮಾಡ್ತಾ ಇದೀವಿ ಸರ್. ಬಂದವರು ಹೊಟ್ಟೆ ತುಂಬ ಊಟ ಮಾಡಬೇಕು. ಸೊ ಕೆಲವೊಬ್ಬರಿಗೆ ರೈಸು ಸಾಕು ಅನ್ಸುತ್ತೆ, ಕೆಲವೊಬ್ರಿಗೆ ಇನ್ನೊಂದು ಸ್ವಲ್ಪ ಮುದ್ದೆ ಬೇಕು ಅನ್ಸುತ್ತೆ. ಸೊ ಹಾಗಾಗಿ ಅವ್ರಿಗೆಲ್ಲ ಯಾರಿಗೂ ಮನಸ್ಸಿಗೆ ಕೇಳಕ್ಕೆ ಕೆಲವು ಮುಜುಗರ ಆಗ್ಬಾರ್ದಲ್ವಾ. ಸೊ ಹಾಗಾಗಿ ಅದು ಅನ್ಲಿಮಿಟೆಡ್ ಮಾಡುತ್ತೆ ಅಂತಂದ್ರೆ ಎಲ್ರಿಗೂ ಒಂದು ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ, ಒಳ್ಳೆ ಒಂದು ಹೊಟ್ಟೆ ತುಂಬೋದಕ್ಕೋಸ್ಕರ ಅದು ಮಾಡೋಣ ಅಂದ್ಬಿಟ್ಟು ಪ್ಲಾನ್ ಮಾಡ್ತಾ ಇದೀವಿ ಸರ್. ಕಬಾಬು ಮತ್ತೆ ಎಗ್ ರೈಸು ಅದೇ ತುಂಬಾ ಫೇಮಸ್ ಇದೆ ಸರ್. ಕಬಾಬ್ ಏನು ಅಂತಂದ್ರೆ ಟೇಸ್ಟಿಂಗ್ ಪೌಡರ್ ಆಗಲಿ ಮತ್ತೆ ಕಲರಿಂಗ್ ಆಗಲಿ ಏನು ಯೂಸ್ ಮಾಡಲ್ಲ. ಸೊ ನಮ್ಮದೇ ಓನ್ ಮಸಾಲೆಯಿಂದ ಕಬಾಬ್ ಮಾಡ್ತೀವಿ. ಪ್ಲಸ್ ಎಗ್ ರೈಸ್ ಏನು ಅಂತಂದ್ರೆ ಸಾಸು ಮತ್ತೆ ಅಜಿಮು ಅದೆಲ್ಲ ನಾವು ಏನು ಯೂಸ್ ಮಾಡಲ್ಲ. ಸೊ ಮನೆಯಲ್ಲಿ ಹೋಮ್ ಫುಡ್ಗೆ ನಾವು ಏನೇನು ಯೂಸ್ ಮಾಡ್ತೀವಲ್ವಾ ಅದೇ ಥರ ಎಲ್ಲ ಸ್ಪೈಸಸ್ ಎಲ್ಲ ಯೂಸ್ ಮಾಡ್ಬಿಟ್ಟೆ ಮಾಡೋಂಥದ್ದು ನಮ್ದು ಅದೇ ಸ್ಪೆಷಲ್ ಸರ್. ಎಗ್ ರೈಸಲ್ಲಿ ಅದೇ ಸ್ಪೆಷಲ್, ಎಗ್ ರೈಸ್ ಮತ್ತೆ ಕಬಾಬಲ್ಲಿ. ಇಂದವರು ಅವರೇ ಹೇಳ್ತಾರೆ ಸರ್, ಸುಮಾರು ಜನ ಹೇಳ್ತಾರೆ ಸರ್ ನೀವು ಕೊಡೋ ಊಟಕ್ಕೆ ನಿಮ್ಮ ಪ್ರೈಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಸರ್, ತುಂಬಾ ಡಿಫ್ರೆನ್ಸ್ ಇದೆ. ಯಾವ ತರ ಅಂತಂದ್ರೆ ಊಟ ಜಾಸ್ತಿ ಕೊಡ್ತೀರಾ, ಸೊ ಪ್ರೈಸ್ ತುಂಬಾ ಕಮ್ಮಿ ತಗೊಂತೀರಾ ಅಂತಾನೆ ಕಸ್ಟಮರ್ಸೇ ಹೇಳ್ತಾರೆ ಸರ್. ಆರುಮುಗ ಟೆಂಪಲ್ ರೋಡ್ ಬರುತ್ತೆ, ಕಾಂಚಿ ಸ್ವೀಟ್ಸ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಆರ್ ಚಾಟ್ಸ್ ಅಂತ ಸಿಗುತ್ತೆ. ಸ್ವಲ್ಪ ಮುಂದೆ ಬಂತು ಅಂದ್ರೆ ಬೆಸ್ಟ್ ಕ್ಲಬ್ ಕ್ರಿಕೆಟ್ ಗ್ರೌಂಡ್ ಅಂತ ಸಿಗುತ್ತೆ ಸರ್, ಅದ್ರ ಪಕ್ಕದಲ್ಲೇ ಇದೀವಿ. ಸೊ ಅಲ್ಲೇ ಮುತ್ತತ್ತಿ ಮನೆ ಊಟ ಅಂತ, ಸೊ ಮಡಕೆ ಎಲ್ಲ ಕಾಣುತ್ತೆ, ಅದೇ ನಮ್ದು ಲೊಕೇಶನ್ ಆರುಮುಗ ಟೆಂಪಲ್ ರೋಡು. ಸೊ ಟೈಮಿಂಗ್ ಬಂದು ಸರ್ 12:30 ಇಂದ 3:30 ಒಳಗಡೆ ಬಂತು ಅಂದ್ರೆ ಎಲ್ಲ ಕಾಂಬೋಗಳು ಸಿಗುತ್ತೆ ಸರ್. ಅದ್ರ ಮೇಲೆ ಏನಾರು ಬಂತು ಅಂತಂದ್ರೆ ಯಾವ್ದಾರು ಒಂದು 2-3 ಐಟಮ್ಸ್ ಏನಾರು ಇದು ಅಂತಂದ್ರೆ ಮಿಸ್ ಆಗಿರ್ಬೋದು ಸರ್, ಆ ತರ ಆಯ್ತು. ಪ್ಲಸ್ ನಮ್ದು ಫ್ರೀ ಹೋಮ್ ಡೆಲಿವರಿ ಇದೆ ಸರ್. ಒಂದು 5 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ 350 ರುಪೀಸ್ ಮೇಲೆ ಏನಾದ್ರು ತಗೊಂತು ಅಂತಂದ್ರೆ ಫ್ರೀ ಹೋಮ್ ಡೆಲಿವರಿನೂ ಕೂಡ ಕೊಡ್ತೀವಿ. ಪ್ಲಸ್ ನಾವು ಫುಡ್ ಕ್ಯಾಟ್ರಿನೂ ಕೂಡ ಮಾಡ್ಕೊಡ್ತೀವಿ ಸರ್. ಯಾವ ತರ ಅಂತಂದ್ರೆ ಒಂದು ಮಿನಿಮಮ್ ಒಂದು 20 ಮೆಂಬರ್ಸ್ ಇಂದನೂ ಕೂಡ ಮಾಡ್ಕೊಡ್ತೀವಿ. ಸೊ ಓವರ್ ಆಲ್ ವಿಡಿಯೋ ನೋಡಿದ್ರಲ್ಲ, ಸೊ ನಿಮ್ಗೆ ಏನ್ ಅನಿಸ್ತು ಸರ್? ಸೊ ನೀವು ಇಲ್ಲಿ ಒಂದು ಅಮೌಂಟ್ ಅಂತ ಕೊಡ್ತಿರಲ್ಲ ಸರ್, ಆ ಅಮೌಂಟಿಗೆ ನಾವು ಮೋಸ ಅಂತ ಮಾಡಲ್ಲ ಸರ್. ಒಂದು ಒಳ್ಳೆ ಹೊಟ್ಟೆ ತುಂಬ ಊಟ ಹಾಕ್ಬೇಕನ್ಬಿಟ್ಟೆ ಒಂದು ಕಾನ್ಸೆಪ್ಟಲ್ಲೇ ನಾನು ಒಂದು ಮುತ್ತತ್ತಿ ಮನೆ ಊಟ ಅಂತ ಶುರು ಮಾಡಿರೋದು. ಸೊ ನಾನು ಏನೇ ಮಾಡಿದ್ರು ನಮ್ಮ ಬಾಸು ಆಂಜನೇಯ ಅನ್ನೋದಕ್ಕಿಂತ ಸೊ ನಂದೇ ಒಂದು ನೇಮ್ ಇದೆ ಸರ್, ಪವನಸುತ ಅಂತ. ಸೊ ಅದು ನಂದು ಬ್ರ್ಯಾಂಡು. ಸೊ ಅವರಿಂದನೇ ನಾನು ಸರ್. ಸೊ ನಾವು ಇವತ್ತು ಏನಿದ್ದೀವಿ, ಏನೇ ಮಾಡ್ತಾ ಇರಲಿ ಸರ್, ಮುಂದಕ್ಕೆ ಏನೇ ಮಾಡ್ಬೋದು, ಸೊ ಅಥವಾ ಇವತ್ತು ಅಟ್ ಪ್ರೆಸೆಂಟ್ ನಾನು ಏನೇ ಇರ್ಬೋದು, ಸೊ ಎಲ್ಲನೂ ನಮ್ಮ ಬಾಸ್ ಆಂಜನೇಯ. ಸೊ ಅವರಿಂದನೇ ನಾನು ಇವತ್ತು ಹಿಂಗಿರೋದು. ಸೊ ಸರ್ ನಂದು ಒಂದು ಕಾನ್ಸೆಪ್ಟ್ ಏನು ಅಂದರೆ ಸರ್, ನಿಮ್ಮ ಹತ್ರ ಜೋಬಲ್ಲಿ ದುಡ್ಡು ಈಸ್ಕೊಂಡು ಸುಮ್ಮನೆ ಏನೋ ಒಂದು ಮಾಡ್ಕೊಂಡು ಇರ್ಬೇಕಂತ ನಂದು ಅಭ್ಯಾಸ ಆ ಥರ ಇಲ್ಲ ಸರ್. ನೀವು ಕೊಡೋ ದುಡ್ಡಿಗೆ ನಾನು ರಿಟರ್ನ್ಸ್ ಏನು ಕೊಡ್ಬೋದು ಅದು ನಾನು ಕೊಟ್ಟೇ ಕೊಡ್ತೀನಿ ಸರ್. ಹೊಟ್ಟೆ ತುಂಬ ಒಂದು ಊಟ ಹಾಕ್ಬೇಕಂತ ಮಾಡಿದ್ದೀನಿ, ಸೊ ಊಟ ಹಾಕಿ ಹಾಕ್ತೀನಿ.